ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಅಮಾವಾಸ್ಯ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಶುಭ ಮಾಸದ ಕೊನೆಯ ದಿವಸ. ನಿಜಜ್ಯೇಷ್ಠ ಮಾಸ ಮಾಘಾದಿ ಪಂಚಕಗಳನ್ನು ಗಮನಿಸಿಕೊಂಡಾಗ ಜ್ಯೇಷ್ಠ ಮಾಸ ಶುಭ ಕಾರ್ಯಗಳ ಕೊನೆಯ ಮಾಸ. ಇಲ್ಲಿ ಒಂದು ಗೆರೆ ಎಳೆಯಲಾಗುತ್ತೆ. ನಾಳೆಯಿಂದ ಆಷಾಢ ಪ್ರಾರಂಭವಾಗುತ್ತೆ. ಆಷಾಢ ಗಾಳಿ ತುಂಬ ಭೀಕರವಾದದ್ದು, ಭಯಂಕರ ಅಲ್ಲೋಲ ಕಲ್ಲೋಲ, ಉಲ್ಲೋಲ ಕಲ್ಲೋಲ ಅಂತಲೂ ಅಂತಾರೆ. ಆ ರೀತಿಯಲ್ಲಿ ಮನುಷ್ಯರನ್ನು ಅಲುಗಾಡಿಸಿಬಿಡುತ್ತೆ. ನಮ್ಮ ವಾತಾವರಣವೆಲ್ಲ ಆ ಗಾಳಿಯಿಂದಾಗಿ ಅಸ್ತವ್ಯಸ್ತವಾಗಿಬಿಡುತ್ತೆ. ಇಂಥದಕ್ಕೆ ಚಾಲನೆ ಈಗಾಗಲೇ ಶುರುವಾಗಿದೆ. ಆದರೆ ನಾಳೆ ಅಧಿಕೃತವಾಗಿ ಆಷಾಢ ಅಂತ ಪ್ರಾರಂಭವಾಗುತ್ತೆ. ನಾಳೆಯಿಂದ 1 ತಿಂಗಳ ಕಾಲ ಆಷಾಢದ ವಿಶೇಷತೆ, ವಿಶಿಷ್ಟತೆ, ಅಲ್ಲಿ ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಚಾತುರ್ಮಾಸ್ಯ ಇತ್ಯಾದಿ ವಿಶೇಷ ವ್ರತಗಳು, ಪೂಜೆಗಳು, ಅಲ್ಲಿ ಅದಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥ ಮಾಸ. ಅದನ್ನು ನಾವು ನಾಳೆ ದಿವಸ ಗಮನಿಸೋಣ. ಈ ದಿವಸ ಈ ಉತ್ತರಾಯಣಕ್ಕೇ ಒಂದು ಉತ್ತರಾಯಣ ನಾಳೆ ನಾಡಿದ್ದು ಇರ್ತದೆ. ದಕ್ಷಿಣಾಯಣ ಬರುವ ಕಾಲವು ಕೊನೇ ಚಾಪ್ಟರ್ನಲ್ಲಿದ್ದೀವಿ ನಾವೀಗ. ಉತ್ತರಾಯಣ ಅನ್ನೋದು ಮುಗಿದು ಹೋಗ್ತಾ ಇದೆ. ಉತ್ತರ ಅಂತಂದರೆ ಶ್ರೇಷ್ಠ ಅಂತ. ಶ್ರೇಷ್ಠತೆ ಅದು ಜರುಗಿ, ಅದು ಸರುಗಿ ದಕ್ಷಿಣಾಯಣಕ್ಕೆ. ದಕ್ಷಿಣ ಅಂತಂದರೆ ಅದು ಶ್ರೇಷ್ಠವಲ್ವ ಅಂದರೆ ಅದೂ ಶ್ರೇಷ್ಠವೇ. ದಕ್ಷಿಣಾಯಣದ ಮಹತ್ವವೂ ಸಾಕಷ್ಟಿದೆ. ಅದನ್ನು ನಾವು ದಕ್ಷಿಣಾಯಣದಲ್ಲೇ ಕಾಣೋಣ. ಉತ್ತರಾಯಣದಲ್ಲಿ ಈಗ ಸದ್ಯಕ್ಕೆ ಇದು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ. ಇಲ್ಲಿ ಅದೇ ಹೇಳ್ತಾ ಇದೆ. ಜಾನಪದೀಯವಾಗಿ ಎಷ್ಟೋ ಆಚರಣೆಗಳನ್ನು ಸೂಚಿಸಿಬಿಟ್ಟಿದ್ದಾರೆ. ಮಣ್ಣೆತ್ತುವುದು, ಈಗ ನೇಗಿಲನ್ನು ಉಳ್ತಕ್ಕಂಥದ್ದು, ತನ್ಮೂಲಕ ಕೃಷಿಗೆ ಸಿದ್ಧತೆಯಾಗ್ತಕ್ಕಂಥ ಒಂದು ಕಾಲ. ಈಗ ಕೃಷಿ ಭೂಮಿಯನ್ನು ಹದಗೊಳಿಸ್ತಕ್ಕಂಥ ಕಾಲ, ಅದನ್ನು ಸೂಚಿಸ್ತಾ ಇದೆ. ಇನ್ನೂ ಒಂದು ಅರ್ಥದಲ್ಲಿ ಮಣ್ಣಿನಲ್ಲಿ ವೃಷಭವನ್ನು ಮಾಡಿ ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಒಂದು ಕ್ರಮ ಇದೆ. ವೃಷಭ ಧರ್ಮದ ಸಂಕೇತ, ಈಶ್ವರನ ವಾಹನ ನಂದಿ. ಅದನ್ನು ಮಣ್ಣಿನಲ್ಲಿ ತಯಾರಿಸಿ ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಯಾವ ಭೂಮಿ ಇದೆ, ಇದು ಧರ್ಮ ಭೂಮಿ. ನಮ್ಮಲ್ಲಿ ನಾವು ಮಾಡ್ತಕ್ಕಂತಹ ಪ್ರತಿ ಆಚರಣೆಯು ಧರ್ಮವತ್ತಾಗಿರಲಿ. ಇದರಲ್ಲಿ ಧರ್ಮ ಅಂತಂದರೆ ಅರ್ಥ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ತಾನು ಇರುವ ಚೌಕಟ್ಟಿನಲ್ಲಿ ಸುಖವಾಗಿರ್ತಕ್ಕಂಥದ್ದು. ಹೀಗಾಗಿ ಇಂಥ ಪೂಜೆಗಳು, ಇಂಥವುಗಳು ನಮಗೇನನ್ನು ಸೂಚಿಸುತ್ತವೆ, ಸಂಕೇತಿಸುತ್ತವೆ ಅಂತಂದರೆ ಧರ್ಮದಿಂದ, ಚೌಕಟ್ಟಿನಿಂದ ವರ್ತಿಸಿ ತಾನು ಬದುಕಿ ಇನ್ನೊಬ್ಬರನ್ನು ಬದುಕಿಸ್ತಕ್ಕಂಥದ್ದು ಧರ್ಮ. ಹೀಗಾಗಿ ಈ ಒಂದು ಅಮಾವಾಸ್ಯೆ ದಿವಸ ಆ ಧರ್ಮಸ್ವರೂಪಿಯಾಗಿರ್ತಕ್ಕಂಥ ವೃಷಭವನ್ನು, ಎತ್ತನ್ನು ಪೂಜಿಸಿ, ಅವುಗಳಿಂದಲೇ ತಾನೇ ಕೃಷಿ ಚಾಲನೆ. ನಾವು ಬೆಳೆಯುವಂಥ ಬೆಳೆ, ನಾವು ಮಾಡುವ ಕೃಷಿ, ಇದೆಲ್ಲವೂ ಧರ್ಮದಿಂದ ಕೂಡಿರಲಿ. ಇನ್ನೊಬ್ಬರು ಒತ್ತುವರಿ ಮಾಡದೇ ಇರಲಿ ನಮ್ಮ ಜಾಗವನ್ನು. ನಮ್ಮ ಜಾಗದಲ್ಲಿ ನಾವು ಬೆಳ್ಕೊಳ್ಳಿಕ್ಕೆ ಸಹಾಯ ಮಾಡಿಕೊಳ್ಳಿ. ಯಾರು? ಋತುಗಳು, ಮಳೆ ಅಂತಕ್ಕಂಥದ್ದು ನಮಗೆ ಸಹಾಯ ಮಾಡಲಿ. ಈಶ್ವರನ ಅಧೀನದಲ್ಲಿ ಇದ್ದಾವಲ್ಲೋ ಇವೆಲ್ಲ. ಪ್ರಕೃತಿ ಇರೋದು ಈಶ್ವರನ ಅಧೀನದಲ್ಲಿ. ಹಾಗಾಗಿ ಧರ್ಮದ ಸ್ವರೂಪವಾಗಿರ್ತಕ್ಕಂಥ ಆ ನಂದಿಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಇದೆಲ್ಲವೂ ಧರ್ಮ ಕಾರ್ಯದಿಂದ ಮುಂದುವರಲಿ, ನನಗೂ ಧರ್ಮ ಬುದ್ಧಿ ಬರಲಿ. ಇಷ್ಟೆಲ್ಲ ಸೊಗಡು ಅದರಲ್ಲಿ ತುಂಬಿಕೊಂಡಿದೆ. ಆ ರೀತಿಯಲ್ಲಿ ಮತ್ತು ಗಜಗೌರಿ ವ್ರತವನ್ನು ಮಾಡ್ತಕ್ಕಂಥದ್ದು ಅದು ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಸೂಚನೆ, ಚಾಲನೆ ಹೇಳ್ತಾರೆ. ಅಂತೂ ಇದು ಬಹಳ ಮುಖ್ಯವಾಗಿ ಮಣ್ಣಿನ ಪೂಜೆಯನ್ನು, ಮಣ್ಣು ನಮಗೆ ಸಮೃದ್ಧಿಯನ್ನು ತಂದುಕೊಡ್ತಕ್ಕಂಥ, ಫಲವತ್ತತೆಯನ್ನು ತಂದುಕೊಡ್ತಕ್ಕಂಥ ಭೂಮಿ. ಹಾಗಾಗಿ ಭೂತಾಯಿಯನ್ನು ಕಣ್ಣಿಗೊತ್ತಿಕೊಂಡು ಆ ತಾಯಿಗೆ ನಮನ ಸಲ್ಲಿಸುವಂಥ ದಿವಸವಾಗಿದೆ ಈ ದಿವಸ. ಮತ್ತು ಪಿತೃಕಾರ್ಯಗಳ ಅಮಾವಾಸ್ಯೆಯಲ್ಲಿ ಸಹಜವಾಗಿ ನೆರವೇರ್ತಕ್ಕಂಥದ್ದು. ಅವರಿಗೆ ಸ್ಮರಣೆ, ಅವರನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದೆಲ್ಲ ಈ ದಿವಸ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.